ನನ್ನ ಕಂಪ್ನಿಲಿ ನೀವು ಮ್ಯಾನೇಜರ್ ಆಗಿ ಜಾಯ್ನ್ ಆಗಬೇಕು. ಕಂಪ್ನಿನ ಮೇಲಕ್ಕೆ ತರಬೇಕು. ನಿಜವಾಗ್ಲೂ ಹೇಳ್ತಿದ್ದೀರಾ? ಸುಳ್ಳಾಗಿದ್ರೆ ಕೆಲಸನೆಲ್ಲ ಬಿಟ್ಟು ಫೋನ್ ಮಾಡಿ ಯಾಕೆ ಭೇಟಿ ಮಾಡ್ತಿದ್ದೆ? ನನ್ನ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಈ ಜಾಬ್ ಆಫರ್ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಹಾರಿಕಾ, ಫ್ಯಾಷನ್ ಡಿಸೈನ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀರಾ. ಅಖಿಲ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ. ಸ್ವಂತವಾಗಿ ಒಂದು ಫ್ಯಾಕ್ಟ್ರಿನೂ ರನ್ ಮಾಡಿದ್ದೀರಾ. ಅದಾದಮೇಲೆ ಲಾಸ್ ಆಗಿ ಸುಮಿತ್ರಾ ಅವ್ರ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ ಜಾಬ್ ಮಾಡಿದ್ರಿ. ದೊಡ್ಡ ಈವೆಂಟ್ಸ್ನೂ ಮಾಡಿದ್ದೀರಾ. ಆ ಈವೆಂಟ್ಸ್ ಮಾಡಿದ್ದು ವಸು ಅಕ್ಕ ಅಲ್ವಾ? ನಾನ್ ಮಾಡಿದ್ದು ಅಂತಿದಾರಲ್ಲ. ನಿಮ್ಮ ಬಗ್ಗೆ ಇನ್ನೂ ಗೊತ್ತು. ನಿಮ್ಮ ಮನೆಯಲ್ಲಿ ನಿಮಗೆ ಬೆಲೆನೇ ಇಲ್ಲ, ಗೌರವನೂ ಇಲ್ಲ. ನಿಮ್ಮ ಟ್ಯಾಲೆಂಟ್ನ ಯಾರು ಗುರುತಿಸ್ತಿಲ್ಲ. ಎಲ್ಲರೂ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನೀವು ಸ್ವಂತವಾಗಿ ಬೆಳೆಬೇಕು ಅಂತಿದ್ರು ನಿಮ್ಮನ್ನು ತುಳಿತಿದ್ದಾರೆ. ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಮನ್ಸಿದ್ರೆ ಮಾರ್ಗ ಇರತ್ತೆ. ಎಲ್ಲ ತಿಳ್ಕೊಂಡೆ ನಾನು ನಿಮಗೆ ಜಾಬ್ ಆಫರ್ ಕೊಡ್ತಿರೋದು. ದೊಡ್ಡ ಪೋಸ್ಟು, ಒಳ್ಳೆ ಸ್ಯಾಲ್ರಿ. ನೀವಿಲ್ಲ ಅನ್ನಲ್ಲ ಅನ್ನೋದು ನನ್ನ ನಂಬಿಕೆ. ನನಗೆ ಜಾಬ್ ಕೊಡೋದ್ರಿಂದ ನಿಮಗೇನು ಲಾಭ? 2 ಲಾಭ ಇದೆ. ಒಂದು, ನಿಮ್ಮಿಂದ ನನ್ನ ಕಂಪ್ನಿಗೆ ಹೆಸರು ಬರುತ್ತೆ, ಪ್ರಾಫಿಟ್ಟು ಬರುತ್ತೆ. 2ನೇದು, ನನ್ನ ಕಂಪ್ನಿಯಿಂದ ನಿಮಗೂ ಹೆಸರು ಬರುತ್ತೆ, ಬೆಲೆನೂ ಸಿಗುತ್ತೆ, ಇನ್ಕಮ್ ಕೂಡ ಸಿಗತ್ತೆ. ಇನ್ನೊಂದೇನು ಅಂದರೆ ಇನ್ನೊಂದಂದ್ರೆ ಏನು? ನಿಮ್ಮ ಫ್ಯಾಮಿಲಿಗೆ ಸಂಸ್ಕೃತಿ ಈವೆಂಟ್ಸ್ ಇದೆ. ಅದು ನನ್ನ ಕಂಪ್ನಿಗೆ ರೈವಲ್ ಕಂಪ್ನಿ. ನಿಮ್ಮ ಕಂಪ್ನಿನ ಬಿಟ್ಟು ನೀವು ನನ್ನ ಕಂಪ್ನಿಗೆ ಸೇರ್ಕೊಂಡ್ರಿ ಅಂದರೆ ನಿಮ್ಮ ಶತ್ರು ಜೊತೆ ಕೈ ಜೋಡಿಸ್ತಾ ಹಾಗೇನೆ. ಸಂಸ್ಕೃತಿ ಈವೆಂಟ್ಸ್ ನನ್ನ ಕಂಪ್ನಿ ಏನಲ್ಲ. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆರ್ ಯು ಶ್ಯೂರ್? ಯಾಕೆ ಕೇಳ್ತಿದ್ದೀನಿ ಅಂದರೆ ಹೋಗ್ತಾ ಹೋಗ್ತಾ ನಾವು ಸಂಸ್ಕೃತಿ ಈವೆಂಟ್ಸ್ ಜೊತೆ ಪೈಪೋಟಿ ಮಾಡಬೇಕಾಗತ್ತೆ. ಅದನ್ನ ಮೀರಿ ನನ್ನ ಕಂಪ್ನಿ ಮೇಲೆ ಹೋಗಬೇಕು. ನನಗೇನು ಪ್ರಾಬ್ಲಮ್ ಇಲ್ಲ. ಓ, ಹಾಗಾದರೆ ನನಗೂ ಪ್ರಾಬ್ಲಮ್ ಇಲ್ಲ. ನೀವು ಓಕೆ ಅಂದರೆ ನಾಳೆನೇ ನೀವು ನಮ್ಮ ಕಂಪ್ನಿಗೆ ಜಾಯ್ನ್ ಆಗ್ಬೋದು. ನಾನು ಈ ಕಂಪ್ನಿಗೆ ಸೇರ್ಕೊಂಡು ಆ ಕಂಪ್ನಿನ ನಾಶ ಮಾಡ್ತೀನಿ. ನಾನು ಏನು ಅಂತ ಪ್ರೂವ್ ಮಾಡ್ಕೋತೀನಿ. ನನ್ನ ಬಗ್ಗೆ ವಸು ಅಕ್ಕಂಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ನನ್ನನ್ನು ಕೀಳಾಗಿ ನೋಡಿದವ್ರ ತಲೆ ಮೇಲೆ ಕೂತ್ಕೋತೀನಿ. ನೀವು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂದರೆ ನಮ್ಮ ಕಂಪ್ನಿಗೆ ಸೇರ್ತೀರಾ ಅಂತಾಯಿತು. ನಿಮ್ಮಂಥ ಟ್ಯಾಲೆಂಟೆಡ್ ಪೀಪಲ್ಸ್ ನನಗೆ ಕೈ ಕೊಟ್ಟರೆ ನನ್ನ ಬ್ಯಾಡ್ ಲಕ್. ನಾನು ನಿಮಗೆ ಕೈ ಕೊಡ್ತಾ ಇಲ್ಲ. ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದೀನಿ. ನಾಳೆನೇ ನಿಮ್ಮ ಕಂಪ್ನಿಗೆ ಸಾರಿ ನಮ್ಮ ಕಂಪ್ನಿಗೆ ಜಾಯ್ನ್ ಆಗ್ತಿದ್ದೀನಿ. ನಾಳೆ ಮತ್ತೆ ಆಫೀಸಲ್ಲಿ ಭೇಟಿ ಮಾಡೋಣ. ಬಾಯ್. ಬಾಯ್. ಪುವರ್ ಗರ್ಲ್, ನಿನ್ನ ನನ್ನ ಕಂಪ್ನಿಗೆ ಸೇರಿಸ್ಕೋತಿರೋದು ನನ್ನ ಕಂಪ್ನಿನ ಉದ್ಧಾರ ಮಾಡೋಕ್ಕಲ್ಲ, ನಿನ್ನ ಮನೆ ಕಂಪ್ನಿನ ಮುಳುಗ್ಸೋದಕ್ಕೆ.
ಸಂಸ್ಕೃತಿ ಈವೆಂಟ್ಸ್ನ ಸರ್ವನಾಶ ಮಾಡೋಕ್ಕೆ. ಅದು ನಾಳೆಯಿಂದನೇ ಶುರುವಾಗತ್ತೆ. ಏನ್ ಸಿಸ್ಟರ್, ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆಚೆ ಹೋಗಿರೋ ಬೇಬಿ ಇನ್ನೂ ಮನೆಗೆ ಬಂದಿಲ್ಲ ಸಿಸ್ಟರ್. ಫೋನ್ ಮಾಡಿ. ಮಾಡ್ದೆ, ಪಿಕ್ ಮಾಡ್ತಿಲ್ಲ. ಯಾವ ಕೆಲ್ಸದ ಮೇಲೆ ಆಚೆ ಹೋಗಿದಾಳೋ ನಿಮ್ಗೇನಾದ್ರೂ ಹೇಳಿದ್ಲಾ? ಇಲ್ಲ, ಯಾವ್ದೋ ಫೋನ್ ಬಂತು ಅಂತ ಹೇಳಿ ಗಡ್ಬಿಡಿಲಿ ಹೊರಟ್ಬಿಟ್ಲು. ಚಿಕ್ಕಮ್ಮ, ಹಾರಿಕಾ ಎಲ್ಲಿ? ಅವಳು ಸಂಜೆನೆ ಆಚೆ ಹೋಗಿದಾಳಂತೆ, ಇನ್ನೂ ಮನೆಗೆ ಬಂದಿಲ್ಲ. ರಾತ್ರಿ ಇಷ್ಟೊತ್ತಾದ್ರೂ ಯಾಕಿನ್ನೂ ಹಾರಿಕಾ ಮನೆಗೆ ಬಂದಿಲ್ಲ? ಎಲ್ಲ ನಿಮ್ಮಿಂದಲೇ. ನೀವೆಲ್ಲರೂ ಸೇರಿ ನನ್ನ ಬೇಬಿನ ಹೆದರ್ಸಿದ್ದೀರಾ. ಆ ಭಯದಿಂದಲೇ ಅವಳು ಎಲ್ಲಿಗೋ ಹೊರಟೋಗಿದ್ದಾಳೆ. ಹೊರಗೆ ಹೋಗಿರೋ ಹಾರಿಕಾ ಏನಾದ್ರೂ ಅನಾಹುತ ಮಾಡ್ಕೊಂಡ್ಲು ಏನೋ. ಅವಳು ಇನ್ನೊಬ್ರನ್ನ ಸಾಯಿಸ್ತಾಳೆ ಹೊರತು ತಾನ್ ಸಾಯೋಳಲ್ಲ. ನನ್ನ ಬೇಬಿ ಅಂದ್ರೆ ನಿನ್ಗೆ ಯಾಕೆ ಅಷ್ಟು ನಿರ್ಲಕ್ಷ್ಯ ಅಖಿಲ್? ಅವಳ ಜೊತೆ ಇಷ್ಟು ದಿನ ಬಾಳಿದೀನಿ, ಅಷ್ಟು ಗೊತ್ತಾಗಲ್ವ ನಂಗೆ? ಅಖಿಲ್, ನೀನಿರು. ಹಾರಿಕಾಗೆ ಫೋನ್ ಮಾಡಿದ್ರ ಚಿಕ್ಕಮ್ಮ? ಮಾಡಿದ್ರಂತಮ್ಮ, ಅವಳು ಫೋನ್ ಎತ್ತುತ್ತಿಲ್ಲ. ಹಾರಿಕಾ ಮನೆಗೂ ಬಂದಿಲ್ಲ, ಫೋನ್ ಎತ್ತಿಲ್ಲ ಅಂದ್ರೆ ಏನಾಗಿದ್ಯೋ? ಏನಾಗಿರಲ್ಲ ಅದಕ್ಕೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅವಳು ಬೇಕು ಅಂತಲೇ ಮಾಡ್ತಿದ್ದಾಳೆ. ಯಾವುದೋ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಬೇಬಿ? ಕೆಲ್ಸ ಇತ್ತು, ಹೊರಗೆ ಹೋಗಿದ್ದೆ. ಯಾವ ಕೆಲ್ಸದ ಮೇಲೆ ಹೋಗಿದ್ದೆ? ಎಲ್ಲ ನಿನಗೆ ಹೇಳ್ಬಿಟ್ಟೆ ಹೋಗ್ಬೇಕಾ ಮಮ್ಮಿ? ಅದಲ್ಲ ಕಣೆ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ಬೇಕಲ್ವಾ? ಬ್ಯುಸಿ ಆಗಿದ್ದೆ, ಕಾಲ್ ಎತ್ತಲಿಲ್ಲ. ಏನ್ ಇವಾಗ? ನನಗೆ ಸ್ವಲ್ಪ ತಲೆ ನೋತಾ ಇದೆ, ನನ್ನ ಸ್ವಲ್ಪ ಹೊತ್ತು ಬಿಡಿ. ಒಂದ್ ನಿಮಿಷ ಹಾರಿಕಾ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ಈಗ ನಿನಗೇನ್ ಬೇಕು? ತಲೆನೋವಿಗೆ ಟ್ಯಾಬ್ಲೆಟ್, ಕಾಫಿ ಕೊಡ್ತೀಯಾ? ನಾನ್ ಕೇಳ್ತಿರೋದು ಅದನ್ನಲ್ಲ, ಈ ಮನೇಲಿ ನಿನಗೇನ್ ಬೇಕು ಅಂತ. ಸ್ವಲ್ಪ ಮನಃಶಾಂತಿ ಕೊಡಕ್ಕಾಗತ್ತಾ? ನೇರವಾಗಿ ಕೇಳ್ತಿದ್ದೀನಿ ಹಾರಿಕಾ. ಅವತ್ತು ಈ ಮನೆ ಉಸ್ತುವಾರಿ, ಆಫೀಸಲ್ಲಿ ಅಧಿಕಾರ ಬೇಕು ಅಂತ ಕೇಳಿದ್ಯಲ್ಲ, ಅವೆರಡನ್ನೂ ಕೊಡೋದಕ್ಕೆ ನಾವ್ ರೆಡಿಯಾಗಿದ್ದೀವಿ. ಅದಕ್ಕೆ ಏನು ಹೇಳ್ತಿದ್ದೀರಾ? ಅದಕ್ಕೆ ಆತ್ರ ಪಡ್ಬೇಡ ವಸು. ಸ್ವಲ್ಪ ಹೊತ್ತು ನೀವು ಸುಮ್ಮನಿರಿ ಅಕ್ಕ. ನಾನು ಭಾವನವ್ರ ಜೊತೆ ಮಾತಾಡಿದ್ದೀನಿ ಹಾರಿಕಾ. ಇವತ್ತಿಂದ ಈ ಮನೆ, ಆಫೀಸು ನಿಂದೆ. ತಗೋ ಇದನ್ನ. ಬೀರು, ಬೀಗದ ಕೈನೂ ನಿಂಗೆ ಕೊಡ್ತಿದ್ದೀನಿ, ತಗೋ. ಅದಕ್ಕೆ ತಗೋ ತಗೋ. ಇನ್ ಮುಂದೆ ನಿನಗೆ ಯಾರೂ ಏನೂ ಹೇಳಲ್ಲ. ಈ ಮನೇಲಿ ನಿನಗಿಷ್ಟ ಬಂದಾಗಿರಬಹುದು. ಆಫೀಸಲ್ಲಿ ಎಲ್ಲ ಪವರ್ಸು ನಿಂದೇ ಇರುತ್ತೆ. ನೀನ್ ಯಾವುದೇ ಡೆಸಿಷನ್ ತಗೊಂಡ್ರೂ ಎಲ್ಲರೂ ಓಕೆ ಮಾಡ್ತಾರೆ. ನಿನಗೆ ಯಾರೂ ಎದುರುತ್ರ ಕೊಡಲ್ಲ, ಎಲ್ಲ ನಿನ್ನಿಷ್ಟನೇ. ಈ ಮನೆಯಲ್ಲಿ, ಆಫೀಸಲ್ಲಿ ನಿನ್ ಮಾತೇ ನಡೆಯುತ್ತೆ. ಬೀಗದ ಕೈ ತಗೋ.
ಇಷ್ಟು ದಿನ ಪಾವನಿ ಅಕ್ಕ ಈ ಮನೆ ದೊಡ್ಡ ಸೊಸೆ. ಇನ್ಮುಂದೆ ನೀನೇ ಈ ಮನೆಗೆ ದೊಡ್ಡೋಳು. ನಾನು ಅಕ್ಕ ನೀನೇನು ಹೇಳ್ತೀಯೋ ಅದನ್ನೇ ಕೇಳ್ತೀವಿ. ಆಫೀಸಲ್ಲಿ ನಿಮ್ಮಿಬ್ರು ಭಾವಂದ್ರು ನಿನ್ ಮಾತನ್ನೇ ಕೇಳ್ತಾರೆ. ಅಖಿಲ್ಗೂ ಕೂಡ ನೀನ್ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ನಾವು ನೋಡ್ಕೋತೀವಿ. ನಿನಗೆ ಹೇಗಿಷ್ಟನೋ ಆಗಿರಬಹುದು. ಹಾರಿಕಾಗೆ ಸರ್ವಾಧಿಕಾರ ಸಿಕ್ತು ಸಿಸ್ಟರ್. ಇದೆಲ್ಲ ಪೊಲೀಸ್ ಕೇಸ್ ಎಫೆಕ್ಟ್ ಅನ್ಸುತ್ತೆ ಸಿಸ್ಟರ್. ಇನ್ನು ಏನ್ ಬೇಕು ಅಂತ ಹೇಳು ಹಾರಿಕಾ. ನೀನ್ ಏನೇ ಕೇಳಿದ್ರು ನಾವು ಕೊಡಕ್ ತಯಾರಾಗಿದ್ದೀವಿ. ಏನ್ ಕೇಳಿದ್ರು ಕೊಡ್ತೀರಾ? ನಿನ್ ಪ್ರಾಣ ಬೇಕು ಅಂತೀನಿ, ಕೊಡ್ತ್ಯಾ? ಆದ್ರೆ ಅಗತ್ಯ ಬಿದ್ರೆ ನಿನಗೆ ಖಂಡಿತವಾಗ್ಲೂ ನನ್ನ ಪ್ರಾಣ ಕೊಡ್ತೀನಿ. ನಿಜವಾಗ್ಲೂ ಕೊಡ್ತ್ಯಾ? ಸುಳ್ಳು ಹೇಳೋ ಅಭ್ಯಾಸ ನನಗಿಲ್ಲ. ಹಾಗಾದ್ರೆ ಮನೆ ಉಸ್ತುವಾರಿ, ಆಫೀಸ್ ಅಧಿಕಾರ, ಈ ಬೀರು ಬೀಗದ ಕೈನ ನನಗೆ ಕೊಟ್ಟೆ. ಸುಳ್ಳು ಹೇಳ್ಬೇಡ, ಸತ್ಯ ಹೇಳು. ಇದನ್ನ ನೀನು ಕೇಳ್ಕೊಂಡಿದ್ದಕ್ಕೆ ನಿನಗೆ ಕೊಟ್ಟೆ. ಇದನ್ನ ನಾನು ಯಾವತ್ತಿಂದನೂ ಕೇಳ್ತಾ ಇದ್ದೀನಿ. ಆವಾಗ ಕೊಡ್ಲಿಲ್ಲ, ಈಗ ಕೊಡ್ತಿದ್ಯಾ? ಈಗ್ಲಾದ್ರೂ ಕೊಟ್ರಲ್ಲ, ಬೇಡ ಅನ್ಬೇಡ ಬೇಬಿ. ಅದೃಷ್ಟ ಬಂದಾಗ ಇನ್ನು ಪ್ರಶ್ನೆ ಎಲ್ಲ ಯಾಕೆ ಹಾರಿಕಾ? ನನಗಿವತ್ತು ನೇರವಾದ ಉತ್ತರ ಬೇಕು, ಅದಕ್ಕೆ ಕೇಳ್ತಾ ಇದ್ದೀನಿ. ನನ್ನ ಮೇಲೆ ಇಷ್ಟು ದಿನ ಇಲ್ದೇ ಇರೋ ಪ್ರೀತಿ ಹಠಾತ್ತಾಗಿ ಇವಾಗ ಹೇಗ್ ಬಂತು? ಮನೇಲಿ ನಂದೇ ಉಸ್ತುವಾರಿ ಇರಬೇಕು ಅಂತ ಯಾವತ್ತಿಂದನೂ ಕೇಳ್ತಿದ್ದೀನಿ. ಬೈದ್ರು. ಆಫೀಸಲ್ಲಿ ನನ್ನ ಚೇರ್ಮನ್ ಮಾಡಿ ಅಂದ್ರೆ ಮಾಡಲ್ಲ ಅಂದ್ರು. ಬೀರು ಬೀಗದ ಕೈ ಬೇಕು ಅಂದೆ, ಅವಮಾನ ಮಾಡಿದ್ರು. ಈಗ್ಯಾಕೆ ನಾನು ಕೇಳ್ದೇನೆ ಎಲ್ಲ ಕೊಡ್ತಿದ್ದೀರಾ? ಕೇಸ್ ಇನ್ನು ಕೋರ್ಟಲ್ಲೇ ಇದೆಯಲ್ಲ, ಕೋರ್ಟ್ ಕೊಟ್ಟಿರೋ ಗಡುವು ಇನ್ನೂ ಮುಗ್ದಿಲ್ವಲ್ಲ. ಆಗ್ಲೇ ಯಾಕೆ ನನಗೆಲ್ಲ ಕೊಡ್ತಿದ್ದೀರಾ? ಓಹೋ, ನಾನು ಮನೆ ಬಿಟ್ಟು ಹೋಗ್ಬಾರ್ದು ಅಂತಾನಾ? ಇಲ್ಲ ಡಿವೋರ್ಸ್ ಕೊಡ್ಬಾರ್ದು ಅಂತಾನಾ? ಜೀವನಾಂಶ ಸಿಗ್ಬಾರ್ದು ಅಂತಲ್ವಾ? ನಿನ್ ಉದ್ದೇಶ ಏನಕ್ಕ? ನಾನು ಹೇಳ, ಇಷ್ಟು ದಿನ ನನ್ನ ಹೆದರಿಸಿ ಬೆದರಿಸಿದ್ರಿ, ಹೊಡೆದ್ರಿ, ಬೈದ್ರಿ. ನಾನು ಒದೆ ತಿಂದು ಕೋರ್ಟ್ಗೆ ಹೋಗಿದ್ದಕ್ಕೆ ಸ್ವಲ್ಪ ಬಗ್ಗದ್ರಿ. ಇವತ್ತು ನಾನು ನಿನ್ನ ಮೇಲೆ ಪೊಲೀಸ್ ಕೇಸ್ ಹಾಕಿದ್ದಕ್ಕೆ ಇನ್ನೊಂದು ಸ್ವಲ್ಪ ಬಗ್ಗದ್ರಿ. ನಾನಿನ್ನು ಏನ್ ಮಾಡ್ತೀನೋ ಅಂತ ಭಯಪಟ್ಟು ನನಗೆ ಸರೆಂಡರ್ ಆಗ್ತಿದ್ದೀರಾ. ಆದ್ರೆ ನಾನು ಆಸೆ ಪಟ್ಟಿದ್ದ ಗೆಲುವು ಇದಲ್ಲ. ನನಗೆ ನಿಮ್ಮ ಭಿಕ್ಷೆ ಬೇಕಾಗಿಲ್ಲ. ನಿಮ್ಮ ಅಧಿಕಾರ, ಉಸ್ತುವಾರಿ, ಈ ಬೀಗದ ಕೈನ ನಿಮ್ಮ ಹತ್ರನೇ ಇಟ್ಕೊಳ್ಳಿ.
ತೋಡ್ತೀರಾ. ನನ್ನ ತಪ್ಪಿತಸ್ಥೆ ಮಾಡಿ ಬೆರಳು ತೋರಿಸ್ತೀರಾ. ಯಾವುದೋ ಒಂದು ಕೇಸ್ ಹಾಕಿ ನನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸಿ ನಿಮ್ ಸೇಡ್ ತೀರಿಸ್ಕೋತೀರಾ. ನಿಮ್ ಸಂಚು ನನಗ್ ಚೆನ್ನಾಗಿ ಗೊತ್ತಕ್ಕ. ನಾನ್ ಅಂಥ ಅಮಾಯಕಿ ಏನಲ್ಲ. ಇನ್ನು ನೀನ್ ನನ್ನ ಮೋಸ ಮಾಡಕ್ಕಾಗಲ್ಲ. ಯಾರು ಯಾರಿಗೆ ಮೋಸ ಮಾಡ್ತಾ ಇದ್ದಾರೆ? ಯಾರು ಯಾರ ಮೇಲೆ ಸಂಚು ಮಾಡ್ತಾ ಇದ್ದಾರೆ? ಮೊದಲಿಂದನೂ ನೀನು ಹೊಸವ್ರನ್ನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದೀಯ ಹಾರಿಕಾ. ಅವ್ರು ನಿನಗೆ ಮಾಡಿರೋ ಈಗ ಮಾಡ್ತಾರೋ ಒಳ್ಳೆ ಕೆಲಸಗಳನ್ನ ತಿಳ್ಕೊಳ್ದೆ ಹೋಗ್ತಾ ಇದೀಯ. ನಿನಗೆ ನೀನೇ ನಮ್ಮನ್ನು ಶತ್ರು ಅಂತ ಅನ್ಕೊಂಡ್ಬಿಟ್ಟಿದೀಯಾ. ತಪ್ಪು ನೀನು ಮಾಡಿ ಹೊಸವ್ರನ್ನ ಬ್ಲೇಮ್ ಮಾಡಬೇಡ ಹಾರಿಕಾ. ನಾನಿಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಭಾವ. ನನ್ನ ಕೆಲಸ ನಾನು ನೋಡ್ಕೋತೀನಿ. ನನಗೆ ಕೆಲಸ ಸಿಕ್ಕಿದೆ, ಅದನ್ನ ಮಾಡ್ಕೊಂಡು ನನ್ನ ಜೀವನನ ನಾನು ನೋಡ್ಕೋತೀನಿ. ನೀನ್ಯಾಕಮ್ಮ ಕೆಲಸ ಮಾಡಬೇಕು? ಅವಾಗಾದ್ರೆ ನಮ್ಮ ಹತ್ರ ಆಸ್ತಿ ಇರ್ಲಿಲ್ಲ, ಇವಾಗ ಇದೆಯಲ್ಲ. ಆಸ್ತಿ ಅಧಿಕಾರ ಎಲ್ಲ ನಿಮ್ ಹತ್ರನೇ ಇರೋದು, ನನ್ನ ಹತ್ರ ಏನಿದೆ? ನೀನು ಕೇಳಿದ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ವಲ್ಲ ಹಾರಿಕಾ. ನಾನ್ ಕೇಳ್ದಾಗ ಕೊಟ್ಟಿದ್ದಿದ್ರೆ ಖುಷಿಯಿಂದಾನೇ ತಗೋತಿದ್ದೆ. ಈಗ ನನಗೆ ಬೇಕಾಗಿಲ್ಲ. ಈ ಮನೆ ಸೊಸೆಯಾಗಿ ಯಾಕಮ್ಮ ಕೆಲಸ ಮಾಡಬೇಕು? ಈ ಮನೆ ಸೊಸೆಯಾಗಲ್ಲ, ಹಾರಿಕಾಗಿ ಕೆಲ್ಸಕ್ಕೆ ಹೋಗ್ತೀನಿ. ದಯವಿಟ್ಟು ನಿನ್ನ ನಿರ್ಧಾರನ ಬದಲಾಯಿಸ್ಕೊಳಮ್ಮ. ನಾನು ನನ್ನ ಹಣೆ ಬರ ಬದಲಾಯಿಸ್ಕೋಬೇಕು ಅಂತಿದ್ದೀನಿ. ನೀನಾದ್ರೂ ಹೇಳು ಅಭಿ. ಆ ದೇವ್ರು ಹೇಳಿದ್ರು ಕೇಳಲ್ಲ. ಒಂದು ನಿಮಿಷ ಹಾರಿಕಾ. ನೀನು ಕೆಲಸನಾದ್ರೂ ಮಾಡು, ಮತ್ತಿನ್ನೇನಾದ್ರೂ ಮಾಡು, ಆದರೆ ಈ ಮನೆ ಗೌರವ ಮರ್ಯಾದೆನ ದೃಷ್ಟಿಲಿಟ್ಕೋ ಹಾರಿಕಾ. ನಿನ್ನಿಂದ ಈ ಮನೆಗೆ ಫ್ಯಾಮಿಲಿಗೆ ಸಣ್ಣ ಧಕ್ಕೆ ಬಂದರೂ ಕೂಡ ನಾನು ಸಹಿಸಲ್ಲ. ಆ ಭಯ ನಿಮಗೆ ಬೇಕಾಗಿಲ್ಲ ಭಾವ. ನಾನು ಜಾಬ್ ಮಾಡೋ ಕಡೆ ನನಗೂ ಈ ಫ್ಯಾಮಿಲಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತೀನಿ ಬಿಡಿ. ಎಲ್ಲಮ್ಮ ಕೆಲಸ ಸಿಕ್ಕಿದೆ? ಅದು ನಿಮಗ್ ಬೇಕಾಗಿಲ್ಲ. ಈಗ ನೀನು ಈ ಕೆಲಸ ಮಾಡೋ ಅಗತ್ಯ ಏನಿದೆ ಹಾರಿಕಾ? ಆಗ್ಲೇ ಎಲ್ರ ಮುಂದೆ ಹೇಳಿದ್ನಲ್ಲ, ಮತ್ತೆ ನಿನಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಯಾಕೆ ಹೀಗೆ ಬದಲಾಗ್ತಿದ್ಯಾ ಹಾರಿಕಾ? ಯಾಕೆ ನಿನ್ನ ಮಾತಿಂದ ಎಲ್ರಿಗೂ ನೋವು ಮಾಡ್ತಿದ್ಯಾ? ಇಷ್ಟು ದಿನ ನನ್ನ ವಿಷಯದಲ್ಲಿ ನೀವು ಆ ಕೆಲಸ ತಾನೇ ಮಾಡಿದ್ದು. ನನ್ನ ಮಾತಿಂದ ಹಿಂಸಿಸಿದ್ರಿ, ಬೈದ್ರಿ, ಹೊಡೆದ್ರಿ. ಈಗ ನನ್ನ ಸಮಯ ಬಂದಿದೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಎಲ್ರ ಮೇಲೂ ಸೇಡ್ ತೀರಿಸ್ಕೊತಿದ್ದೀನಿ. ಎಲ್ರ ಮೇಲೂ ಯಾಕೆ? ನಿನ್ನ ಪ್ರೀತಿಸಿ ಮದುವೆ ಆಗಿದ್ದೀನಿ. ನಿನ್ನ ಸೇಡ್ನ ನನ್ನ ಮೇಲೆ ತೀರಿಸ್ಕೊ. ನೀನು ಏನಂದ್ರು ಏನು ಮಾಡಿದ್ರು ನಾನು ಎದುರು ಮಾತಾಡಲ್ಲ. ನೀನು ಕೊಡೋ ಶಿಕ್ಷೆನ ನಾನು ತಲೆ ತಗ್ಸಿ ತಗೋತೀನಿ. ನನ್ನ ಸೇಡು ನಿನ್ನೊಬ್ಬನ ಮೇಲಲ್ಲ, ನಿನ್ನ ಫ್ಯಾಮಿಲಿಲಿರೋ ಎಲ್ಲರ ಮೇಲೂ ತೀರಿಸ್ಕೋಬೇಕು. ಎಲ್ಲರೂ ಸೇರಿ ನನಗ್ ಮೋಸ ಮಾಡಿದೀರಾ, ನನ್ನೊಬ್ಳನ್ನ ಬೇರೆ ಮಾಡಿದೀರಾ. ಏನು ಮಾಡಿದ್ದಾರೆ ಹಾರಿಕಾ? ನಿನ್ನ ಹೆದರಿಸಿ ನನ್ನ ಸೇವೆ ಮಾಡಿಸಿದ್ರು ಅಷ್ಟೇ ತಾನೆ? ನೀನಂಗೆ ಊಟ ಮಾಡಿಸ್ದೆ, ಔಷಧಿ ಕೊಟ್ಟೆ, ನನ್ನ ಕಾಲಿಗೆ ಮಸಾಜ್ ಮಾಡಿದೆ. ನಿನ್ನ ದೃಷ್ಟಿಲಿ ತಪ್ಪಾಗಿದ್ರೆ ನಾನು ನಿನ್ನ ಕಾಲು ಹಿಡ್ಕೋತೀನಿ. ನಮ್ಮ ಮನೆಯವ್ರನ್ನ ಬಿಟ್ಬಿಡು. ನಿನ್ನ ಕೆಲ್ಸಕ್ಕೆ ಹೋಗ್ಬೇಡ. ಈಗಾಗಲೇ ನಮ್ಮಿಂದ ಅವ್ರು ತುಂಬ ತೊಂದರೆ ಅನುಭವಿಸಿದ್ದಾರೆ. ನಿನ್ನಿಂದ ಹೊಸ ಸಮಸ್ಯೆ ಬರುತ್ತೆ. ನನ್ನ ಮಾತು ಕೇಳು ಹಾರಿಕಾ.
ಬೇಕಾದ್ರೆ ಈಗಲೇ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನಿನ್ ಕಾಲ್ ಹಿಡ್ಕೊಂಡ್ರು ಕೈ ಹಿಡ್ಕೊಂಡ್ರು ನನ್ ನಿರ್ಧಾರ ಬದಲಾಗಲ್ಲ ಅಖಿಲ್. ನಾನ್ ಮಾಡ್ಬೇಕು ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತೀನಿ. ಪ್ಲೀಸ್ ಹಾರಿಕಾ, ಹಾರಿಕಾ ನಿನ್ನ ಕಾಲು ಹಿಡ್ಕೊಂಡು ಕೇಳ್ತಿದ್ದೀನಿ. ಚಿಕ್ಕಪ್ಪ